ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರ್ಪು. ಕಂಗನಾ ರನೌತ್ ಅವರ ಎಮರ್ಜೆನ್ಸಿ ಸಿನಿಮಾ ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಕಳೆದ ವರ್ಷ ನವೆಂಬರ್ನಲ್ಲಿ ರಿಲೀಸ್ ಆಗಬೇಕಾಗಿತ್ತು, ಇಲ್ಲಿಯವರೆಗೆ ಆಗಿಲ್ಲ. ಅಂದರೆ ಸುಮಾರು 9 ತಿಂಗಳು ತಡ ಆಗಿದೆ. 10ನೇ ತಿಂಗಳಿಗೆ ಬಂದಿದೆ. ಈಗಲೂ ಸಹ ಸೆನ್ಸಾರ್ ಸರ್ಟಿಫಿಕೇಟ್ ಅದಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿ ಅಷ್ಟಿರುತ್ತೆ. ಅಂದರೆ BJP ಆಡಳಿತ ಇರುವಂತಹ, BJP ಆಡಳಿತದ ಅಧೀನದಲ್ಲಿ ಬರುವಂತಹ CBFCಯಿಂದ, ಸೆನ್ಸರ್ ಬೋರ್ಡಿಂದ ಕಾಂಗ್ರೆಸ್ನ ಟೀಕೆ ಮಾಡೋ ಒಂದು ಸಿನಿಮಾಗೆ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ಮಟ್ಟಕ್ಕೆ ಅದರಲ್ಲಿ ಸುಳ್ಳನ್ನು ಬಿತ್ತಿರಬಹುದು, ಯಾವ ಮಟ್ಟಕ್ಕೆ ಅದರಲ್ಲಿ ತಪ್ಪು ಮಾಹಿತಿಯನ್ನು ತುರುಕಿರಬಹುದು ಅಂತ. ಅದೇನೇ ಇರಲಿ, ಈಗ ಈ ಸಿನಿಮಾ ಡಿಲೇ ಆಗ್ತಾ ಬರ್ತಿದ್ದಂತೆ ಕಂಗನಾ ರನೌತ್ ತನ್ನ ಮನೆ ಮಠ ಕಳ್ಕೊಂಡು ಬೀದಿಗೆ ಬರಬೇಕಾದಂತಹ ಪರಿಸ್ಥಿತಿ ಆಗ್ತಿದೆ. ಯಾಕೆಂದರೆ ಸಾಲ. ಆ ಕಾರಣಕ್ಕೆ ಆಕೆ ಈಗ ರೊಚ್ಚಿಗೆದ್ದಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧನೇ ಇಂತಹ ಸ್ಥಿತಿ ಈ ದೇಶದಲ್ಲಿದೆ ಅನ್ನೋದಕ್ಕೆ ನನಗೆ ತುಂಬ ಬೇಸರವಾಗುತ್ತೆ ಅಂತ ಬರ್ಕೊಂಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವ? ಏನಿದು ವ್ಯವಸ್ಥೆ? ಯಾರ ಬಾಯಿಂದ? ಕಂಗನಾ ರನೌತ್ ಬಾಯಿಂದ. ಮೋದಿ ಆಡಳಿತದ ಬಗ್ಗೆ ಯಾಕೆಂದರೆ ತನ್ನ ಬುಡಕ್ಕೆ ನೀರು ಬಂದಿದೆ. 17 ಕೋಟಿ ರೂಪಾಯಿ ಸಾಲ ಮಾಡಿ ಈ ಸಿನಿಮಾಗೆ, ಎಮರ್ಜೆನ್ಸಿ ಸಿನಿಮಾಗೆ ಕಂಗನಾ ರನೌತ್ ಸಹ ನಿರ್ಮಾಪಕಿಯಾಗಿದ್ದಾರೆ. ಆಕೆನೇ ಹೀರೋಯಿನ್ನು, ಆಕೆನೇ ಡೈರೆಕ್ಟ್ರು, ಆಕೆನೇ ಸಹ ನಿರ್ಮಾಪಕಿ. ಜಿ ಸಿನಿಮಾಸ್ ಜೊತೆ ಸೇರಿಕೊಂಡು ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿರೋದು. 60 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಸಿನಿಮಾ. 17 ಕೋಟಿ ರೂಪಾಯಿ ಕಂಗನಾ ರನೌತ್ ಸಾಲ ಮಾಡಿ ತಂದಿರೋದು. ಯಾಕಂದರೆ ಕಳೆದ 5-6 ವರ್ಷಗಳಿಂದ ಒಂದೇ ಒಂದು ಸಿನಿಮಾನೂ ಹಿಟ್ಟಾಗಿಲ್ಲ. ಆಕೆ ಹತ್ರ ಯಾವ ಉಳಿತಾಯನೂ ಉಳಿದಿಲ್ಲ. ಎಲ್ಲವೂ ದ್ವೇಷ ಕೇಂದ್ರಿತ ಸಿನಿಮಾಗಳು, ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು, BJP ಭಕ್ತರನ್ನು ಮೆಚ್ಚಿಸೋದಕ್ಕೆ ಮಾಡಿದಂತಹ ಎಲ್ಲ ಸಿನಿಮಾಗಳು ಸೋತು ಸುಣ್ಣ ಆಗೋದು. ಈಗ 17 ಕೋಟಿ ಸಾಲ ತಂದಾಕಿದ್ದಾರೆ. ಒಂದು ವರ್ಷದಿಂದ ಬಡ್ಡಿ ಎಲ್ಲ ಸೇರಿ ಇವತ್ತಿಗೆ 25 ಕೋಟಿ ರೂಪಾಯಿ ಈಗ ವಾಪಸ್ ಕೊಡಬೇಕು. ಕಂಗನಾ ರನೌತ್ 25 ಕೋಟಿ ವಾಪಸ್ ಕೊಡಬೇಕಂತೆ ಮಾರ್ಕೆಟ್ಗೆ. ಇನ್ನು ಜಿ ಸಿನಿಮಾಸ್ ಅವರು ತಮ್ಮ OTTಗೆ ಇದನ್ನು ತೆಗೆದುಕೊಂಡಿದ್ದಾರೆ. 90 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ 90 ಕೋಟಿ ಕೊಡುವಂತಹ ಪರಿಸ್ಥಿತಿಯಲ್ಲಿ ಜಿ ಸಿನಿಮಾಸ್ ಇಲ್ಲ. ಅದು ಕೂಡ ಲಾಸಲ್ಲಿ ಓಡ್ತಾ ಇದೆ. ಪ್ಲಸ್ ಈ ಸಿನಿಮಾನ ನಂಬಿಕೊಂಡು 90 ಕೋಟಿ ಒಟ್ಟಿಗೆ ಕೊಡೋದಕ್ಕೆ ಅವರು ಸಿದ್ಧ ಇಲ್ಲ. ರಿಲೀಸ್ ಆಗಲಿ, ಕಲೆಕ್ಷನ್ ಬರಲಿ, ಒಂದಷ್ಟು ದುಡ್ಡು ನಮ್ಮ ಜೇಬಿಗೆ ಬರಲಿ, ಆಮೇಲೆ ಅದನ್ನು ಇನ್ನೊಂದನ್ನೇನೋ ಸೇರಿಸಿ ಕೊಟ್ಟರೆ OTTಯಲ್ಲಿ ವಾಪಸ್ ಬರ್ಬೋದೇನೋ. ಥಿಯೇಟ್ರಲ್ಲಂತೂ ಬರಲ್ಲ, ಜನ ಯಾರು ಮೂಸ್ ನೋಡಲ್ಲ. ಕಂಗನಾ ರನೌತ್ ಸಿನಿಮಾ ಅಂದರೆ ಮೋದಿ ಬಗ್ಗೆ ಸಿನಿಮಾ ಮಾಡಿದ್ರು ಸರಿಯೇ, ಯಾವ ದ್ವೇಷ ಭಾವನೆಯಿಂದ ಸಿನಿಮಾ ಮಾಡಿದ್ರು ಸರಿಯೇ, ಕೇವಲ ಒಂದು ಪೋಸ್ಟರ್ ಹಾಕಿ ಸ್ಟ್ಯಾಂಡ್ ವಿತ್ ಕಂಗನಾ ಅಂತಾರೆ ಭಕ್ತರು ಹೊರತು BJP ಭಕ್ತರು, ಮೋದಿ ಭಕ್ತರು, ಎಲ್ಲ ಭಕ್ತರು. ಆದರೆ 100, 150, 200, 250 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಲ್ಲ. ನರೇಂದ್ರ ಮೋದಿ ಲೈಫ್ ಹಿಸ್ಟ್ರಿನೇ ನೋಡಿರಲಿಲ್ಲ. ನರೇಂದ್ರ ಮೋದಿ ಬಯೋಗ್ರಫಿಯನ್ನು ವಿವೇಕ್ ಒಬರಾಯ್ ನಟನೆಯಲ್ಲಿ ಮಾಡಲಾಗಿತ್ತು 2019 ಚುನಾವಣೆಗೆ ಮೊದಲು. ಚುನಾವಣೆ ಇನ್ನೇನು ಬರ್ತಿದೆ, ಮತದಾನದ ಹತ್ತಿರ ಬಂದಾಗ ಮಾಡಿದರು. ಯಾಕಂದರೆ ಅದು ಒಂದು ಬೂಸ್ಟ್ ಆಗುತ್ತೆ ಅಂತ. ಥಿಯೇಟ್ರಿಗೆ 10 ಜನನೂ ಹೋಗ್ತಿರ್ಲಿಲ್ಲ. 60-70 ಕೋಟಿ ರೂಪಾಯಿ ಖರ್ಚು ಮಾಡಿದ ಸಿನಿಮಾಗೆ 7-8 ಕೋಟಿನೂ ವಾಪಸ್ ಬರಲಿಲ್ಲ. 7-8 ಕೋಟಿನೂ ವಾಪಸ್ ಬರಲಿಲ್ಲ. ಅದು ಮೋದಿ ಬೇಸ್ಡ್ ಸಿನಿಮಾ ಆಗಿದ್ದರಿಂದ ಬೇರೆ ಮೂಲಗಳಲ್ಲಿ ನಿರ್ಮಾಪಕರು ನಷ್ಟವನ್ನು ತುಂಬಿಕೊಂಡ್ರು. ಆದರೆ ಕಂಗನಾಗೆ ಆ ಪರಿಸ್ಥಿತಿ ಇಲ್ಲ. BJPಯವರು ಆಕೆಯನ್ನು ಬಳಸ್ಕೊಳ್ತಾರೆ. ಆಕೆ ಹೇಳಿಕೆಗಳ ಮೂಲಕ ತಮಗಾಗಬೇಕಾದ ಲಾಭ ಮಾಡ್ಕೊಳ್ತಾರೆ. ಮತ್ತು ಈಗ ಆಕೆ ಹೇಳಿಕೆಗಳೇ ಇವರಿಗೆ ಬಿಸಿ ತುಪ್ಪ ಆಗಿದೆ. ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಸಿಖ್ಖರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು, ಮತ್ತು ಈ ಎಮರ್ಜೆನ್ಸಿ ಸಿನಿಮಾದಲ್ಲಿ ಸಿಖ್ಖರ ಬಗ್ಗೆನೇ ಒಂದಷ್ಟು ಆಕ್ಷೇಪಾರ್ಹ ಅಂಶಗಳಿದೆ ಅನ್ನುವಂಥದ್ದು ಸಿಖ್ ಸಮುದಾಯದ ಕಂಪ್ಲೇಂಟು. ಅವರಂತೂ ಈ ಫಿಲಮ್ನ ರಿಲೀಸ್ ಮಾಡಬಾರ್ದು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಿಖ್ ಸಮುದಾಯದವರು. ಅಕಾಲಿ ದಳ ಸಹ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಮತ್ತು ಈ ಮಹಿಳೆ ಕಂಗನಾ ರನೌತ್ ಸಂಸದೇ ಬೇರೆ ಆಕೆ. ರೈತರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು,
ಈ ಸಿನಿಮಾ ಕುರಿತಾದಂತಹ ಪ್ರಚಾರದಲ್ಲಿಯೂ ಸಹ ರೈತರನ್ನು ತುಚ್ಛವಾಗಿ ಮಾತಾಡಿದ್ದಾರೆ. ಇನ್ನು ಜನ ಸುಮ್ಮನಿರ್ತಾರ? ಆ ಎಲ್ಲ ಒತ್ತಡಗಳ ನಡುವೆ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಹೀಗಾಗ್ತಿದೆ ಅಂತ ಮೋದಿ ಸಹ JP ನಡ್ಡಾ ಮೂಲಕ ಕಂಗನಾ ರನೌತ್ನ ಕರೆಸ್ಕೊಂಡು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಟ್ ಅಪ್ ಅಂತ ಹೇಳಿದ್ದಾರೆ. ಆವಾಗಿಂದ ರೈತರ ಬಗ್ಗೆ ಮಾತಾಡೋದು ಸ್ವಲ್ಪ ನಿಲ್ಲಿಸಿದ್ದಾರೆ. ಅದೆಷ್ಟು ದಿನ ಆ ನಾಲ್ಗೆ ಮೇಲೆ ಲಗಾಮ್ ಇರುತ್ತೋ ಗೊತ್ತಿಲ್ಲ. ಯಾಕಂದರೆ ಒಂದು ಸಲ ಅದಕ್ಕೆ ಚಟಕ್ಕೆ ಹತ್ತಿದ ಮೇಲೆ ಆ ಚಟದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕೋಮುದ್ವೇಷನೇ ಆಗಿರ್ಬೋದು, ಬಾಯಿಗೆ ಬಂದಂಗೆ ಮಾತಾಡೋದಾಗಿರ್ಬೋದು, ಅಥವಾ ಒಂದು ಜನಾಂಗನ ಜಾತಿಯನ್ನು ಯಾರನ್ನೋ ದ್ವೇಷಿಸೋದಾಗಿರ್ಬೋದು. ಅದೊಂದು ಚಟ. ಅದು ಇವ್ರಿಗೆ ಆ ಚಟ ಹತ್ಕೊಂಡಿದೆ. ಮಾನವೀಯತೆ ವಿರೋಧಿ ಚಟ ಇವ್ರಿಗೆ ಹತ್ಕೊಂಡಿರೋದು. ಹಾಗಾಗಿ ಅದರಿಂದ ಆಚೆ ಬರೋಕ್ಕಲ್ಲ. ಎನಿ ಡೇ ಶಿ ವಿಲ್ ಸ್ಪಿಲ್ ಔಟ್. ಈಗ ಸದ್ಯಕ್ಕಂತೂ ಮೋದಿ ಸರ್ಕಾರದ ವಿರುದ್ಧನೇ ಗುಡುಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ನಾಚಿಕೆ ಆಗುತ್ತೆ ನನಗೆ ಅಂತ ಬರ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸಿನಿಮಾ ಮತ್ತೆ ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಮನೆ ಮಠ ಹೋಗ್ಬಿಡುತ್ತೇನೋ ಭಯ. 25 ಕೋಟಿ ಎಲ್ಲಿಂದ ತರೋದು? ಇದ್ದಿದ್ದೆಲ್ಲ ಕಳ್ಕೊಂಡಾಯಿತು. 5-6 ವರ್ಷದಿಂದ ಇಂತಹ ಬಕೆಟ್ ಹಿಡಿಯೋ ಸಿನಿಮಾಗಳು, ದ್ವೇಷ ಬಿತ್ತೋ ಸಿನಿಮಾಗಳನ್ನು ನಿರಂತರವಾಗಿ ಮಾಡಿ, ತಾನೇ ಡೈರೆಕ್ಟ್ ಮಾಡಿ, ತಾನೇ ಪ್ರೊಡ್ಯೂಸ್ ಮಾಡಿ ಎಲ್ಲ ಉಡಾಯಿಸ್ಕೊಂಡಿದ್ದಾಯಿತು. ಈಗ ಸಾಲ ತಂದು ಮಾಡಿದ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ. ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಆದರೂ ಕೂಡ ನನ್ನ ಹೊಟ್ಟೆಗೆ ಎಷ್ಟು ಬೆಂಕಿ ಬಿದ್ದರು, ನನ್ನ ಮನೆಗೆ ಎಷ್ಟೇ ಬೆಂಕಿ ಬಿದ್ದರು, ಪಕ್ಕದ ಮನೆಗೆ ಬೆಂಕಿ ಹಾಕೋದನ್ನು ಮಾತ್ರ ನಾನು ಬಿಡೋದಿಲ್ಲ. ಪಕ್ಕದ ಮನೆಗೆ ಬೆಂಕಿ ಹಾಕೋದು ಮಾತ್ರ ಬಿಡೋದಿಲ್ಲ ಅನ್ನೋದು ಈಕೆ ಮಾತುಗಳಿಂದ ಸ್ಪಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿಯೂ ಸಹ ತನಗೆ ಬುದ್ಧಿ ಬಂದಿಲ್ಲ. ತಾನು ಹೋಗ್ತಿರುವಂತಹ ಹಾದಿ ತಪ್ಪು. ಈ ದೇಶದ ಸಂವಿಧಾನದ ವಿರುದ್ಧ ಹೋಗ್ತಾ ಇದ್ದೀನಿ, ಈ ದೇಶದ ಪರಂಪರೆಯ ವಿರುದ್ಧ ಹೋಗ್ತಾ ಇದ್ದೀನಿ, ಭಾವೈಕ್ಯತೆಗೆ ಬೆಂಕಿ ಇಡ್ತಾ ಇದ್ದೀನಿ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಮೂಡ್ಗೆ ಬರೋದಕ್ಕೆ ಕಂಗನಾ ರನೌತ್ ಸಿದ್ಧವಾಗಿಲ್ಲ. ಸೊ ನೋಡೋಣ. CBFC ಸರ್ಟಿಫಿಕೇಟ್ ಕೊಡುತ್ತೆ ಅಂತ ಹೇಳಿದೆ. ಆದರೆ ಕೊಟ್ಟರೂ ಸಹ ಅದನ್ನು 18 ವರ್ಷಕ್ಕೆ ಮೇಲ್ಪಟ್ಟವರು ನೋಡಬಹುದು ಅನ್ನೋ ರೀತಿ ಸರ್ಟಿಫಿಕೇಟ್ ಕೊಡುವಂತಹ ಸಾಧ್ಯತೆಗಳಿದೆಯಂತೆ. ಹಾಗೆ ಕೊಟ್ಟರೂ ಸಹ ಈ ಮೋದಿ ಸರ್ಕಾರ ಅದಕ್ಕೆ ಸಬ್ಸಿಡಿನೇ ಕೊಟ್ಟರೂ ಸಹ ಒಬ್ಬರು ಆ ಸಿನಿಮಾ ನೋಡೋಕ್ಕೆ ಹೋಗಲ್ಲ. ಯಾರೋ 4 ಜನ ಅತಿಯಾದ ಅಂಧರು, ಧರ್ಮಾಂಧರು 4 ಜನ ಹೋಗಿ ನೋಡ್ಬೋದಷ್ಟೇ. ಧರ್ಮಾಂಧರು ಕೂಡ ಹೋಗಲ್ಲ. ಅತಿಯಾದ ಧರ್ಮಾಂಧರು ಮಾತ್ರ ಹೋಗ್ತಾರೆ. ಯಾಕಂದರೆ ಈ RSS BJP ಮೋದಿ ಸಪೋರ್ಟರ್ಸ್ ಏನಿದಾರಲ್ಲ ಅವರೆಲ್ಲ ಬರೀ ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಎಷ್ಟು ಬೇಕಾದರೂ ಮಾತಾಡ್ತಾರೆ, ಇನ್ನೇನು ಬೇಕಾದ್ರೂ ಮಾಡ್ತಾರೆ. 10 ರೂಪಾಯಿ ಖರ್ಚು ಮಾಡಿ ಏನಾದರೂ ಮಾಡಿ ಅಂದರೆ ನಮಗೆ ನೀವು ಕೊಡೋದೇ 2 ರೂಪಾಯಿ, ಅದರಲ್ಲಿ 10 ರೂಪಾಯಿ ಅಂದರೆ ನಮಗೆ 5 ದಿನದ ಸಂಪಾದನೆ. ಒಂದು ಸಿನಿಮಾ ನೋಡಿ ಅಂದರೆ ಎಲ್ಲಿಂದ ನೋಡೋದು? ನಮಗೆ 1.5 ತಿಂಗಳು ಸಂಬಳ. ಅದು ಬಿಟ್ಬಿಡಿ ಸ್ವಾಮಿ ಅಂತ ಕೈ ಮುಗಿತಾರೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.